ವೀಕ್ಷಕರೇ, ಏನೋ ಒಂದು ಇಂಗಳೇಶ್ವರದಲ್ಲಿ ಏನೊಂದು ವಿರಕ್ತ ಮಠದಲ್ಲಿ ಒಂದು ಭಕ್ತಾದಿಗಳು ಏನೋ ಕಣ್ಣೀರು ಹಾಕೊಂಡು ಈಗ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಏನು ವಿರಕ್ತ ಮಠದ ಚನ್ನಬಸವ ಮುನಿಪುರ ಚನ್ನಬಸವ ಸ್ವಾಮೀಜಿಯವರು ನಿನ್ನೆ ದಿನ ಬೆಳಗಿನ ಜಾವ ಲಿಂಗೈಕ್ಯರಾಗಿರುವಂತಹದ್ದು ಈ ಬಸವನಾಡಿನ ಭಕ್ತರಿಗೆ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಒಂದು ಭಕ್ತಾದಿಗಳು ಒಂದು ದಿಗ್ಭ್ರಮೆಯಾಗಿ ಇದೀಗ ಒಂದು ಮಠಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಪೂಜ್ಯರ ಜೊತೆ ಒಂದು ಒಳ್ಳೆಯ ಒಂದು ಒಡನಾಟ ಹೊಂಟಿರುವಂತಹ ಒಂದು ಆಧುನಿಕ ವಚನಕಾರರಾದಂತಹ ಸಾಹಿತಿಗಳು ಹಾಗೆ ಆಧುನಿಕ ವಚನಕಾರರಾದಂತಹ ಈರಣ್ಣ ಬೆಕ್ಕಿನಾಥ್ ಸರ್ ಸ್ವಾಮೀಜಿ ಜೊತೆ ಒಂದು ಒಳ್ಳೆ ಒಂದು ಒಡನಾಟ ಇತ್ತು. ಅವ್ರ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಹೇಗಿದ್ರು ಸ್ವಾಮೀಜಿ, ಯಾವ ರೀತಿ ಅಂತ. ಇದು ಸ್ವಾಮೀಜಿಯವರ ಜೊತೆ ನಿಮ್ದು ಉತ್ತಮ ಬಾಂಧವ್ಯ ಐತ್ರಿ? ನಾವು ಕನ್ನಡ ಶಾಲೆ ಹಿಡಿದುಕೊಂಡು ಅವರು ಪ್ರವಚನ ಮಾಡ್ತಿದ್ರು. ಅವಾಗ ಅವ್ರ ಪ್ರವಚನ ಇಲ್ಲೇ ಇದ್ದೇವೆ. ಶಿಕ್ಷಣದಲ್ಲಿ ಕೂಡ ನಮಗೆ ಸಹಾಯ ಮಾಡಿ ನಾವು ಒಂದು ಉನ್ನತ ಮಟ್ಟಕ್ಕೆ ನಾವು ಇಲ್ಲಿ ಬರಬೇಕಾದ್ರೆ ಅವರೇ ಕಾರಣ. ಇನ್ನೊಂದು ಸ್ವಾಮೀಜಿಯವ್ರು ಏನಪ್ಪಾ ಅಂತಂದ್ರೆ ಈ ಭಾಗದೊಳಗ ಒಂದು ಪಾದಯಾತ್ರೆ ಮೂಲಕನೇ ಒಂದು ಮಾಡ್ಕೊಂಡು ಹೋಗ್ತಿದ್ರು ಅಂತೇಳಿ. ಆಮೇಲೆ ಸ್ವಾಮೀಜಿಗಳು ಈ ಅವ್ರಿಗೂ ಪಾದಯಾತ್ರೆ ಪುರಗಳಿಂದ ಕರೆಯಬಹುದು ನಾವು. ಅವರು ಭಾರತದ ಪ್ರತಿಯೊಂದು ಇಂಚು ಅಗಲವನ್ನು ಮಾಡಿದ್ದಾರೆ. ಅವರು ಮೊದಲನೇ ಪಾದಯಾತ್ರೆ ಇಂಗಳೇಶ್ವರದಿಂದ ಅವರ ಗುರುಗಳಾದ ಅತಲೀಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ಯಡಿಯೂರು, ಆಮೇಲೆ ರಾಮೇಶ್ವರ, ಆಮೇಲೆ ಕೇದಾರ, ಆಮೇಲೆ ಒಳಬಳ್ಳಾರಿ, ಈ ಪ್ರಕಾರ ಅವರು ಇದು ಮಾಡಿದರು. ಆಮೇಲೆ ಕೇದಾರ ಪಾದಯಾತ್ರೆ ಹೋದಾಗ ಕಾಶಿಯಲ್ಲಿ ಗೀತೆ ಭವನ ಕೆತ್ತಿದ್ದು ನೋಡಿ ಪ್ರೇರಿತಗೊಂಡು ಅವರು ಇಂಥ ಮಹಾನ್ ಬಸವಣ್ಣನವರು ವಿಶಾಲ ವಸೀನಿರುವಾಗ ಅವುಗಳನ್ನು ಯಾವ ಕಲೆಯಲ್ಲಿ ಕೆತ್ತಿಬಿಡೋದು ಎಂದು ವಿಚಾರ ಮಾಡಿ ಆವತ್ತೇ ನಾವು ಇಂಗಳೇಶ್ವರದಲ್ಲಿ ಬಸವಣ್ಣ ಶಿಲಾವಚನ ಮಂಟಪ ಕೆತ್ತಬೇಕಂತ ಸಂಕಲ್ಪ ಮಾಡಿ ಅದನ್ನು ಅವರು ಶಿಲಾವಚನ ಮಂಟಪವನ್ನು ಕೆತ್ತಿ ನಿರ್ಮಾಣ ಮಾಡಿದರು. ಆ ಶಿಲಾವಚನ ಮಂಟಪ ಅದು ಷಟ್ಕೋನಾಕೃತಿ, ಒಂದು ಮೇಲೆ ಗೋಮಾಕಾರ ಇದೆ. ಅದರಲ್ಲಿ ಬಸವಣ್ಣನವರ ಒಟ್ಟು 17 ವಚನಗಳಿದ್ದು ಬಸವಣ್ಣನವರ 13 ವಚನಗಳು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸೊನ್ನೆ ಸಿದ್ದರಾಮಯ್ಯ ತರ 4 ಒಟ್ಟು 1700 ವಚನ ಒಳಗೊಂಡಿರುತ್ತದೆ. ಅವರು ಯಾವ ಗೌರ್ಮೆಂಟ್ ಸಹಾಯತೆ ಕೇವಲ ಭಕ್ತರಿಂದ ಮತ್ತು ಪಾದಯಾತ್ರೆ ದುಡ್ಡು ಸಂಗ್ರಹ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕಾಗಿಯೇ ಒಳಬಳ್ಳಾರಿ, ರಾಯಚೋಟಿ ಹೀಗೆ ಸಮಸ್ತ ಪಾದಯಾತ್ರೆ ಮಾಡಿ ಆ ದುಡ್ಡನ್ನು ಭಕ್ತಿನ ಸಂಗ್ರಹ ಮಾಡಿ ಅದನ್ನು 1972ರಲ್ಲಿ ಅಡಿಗಲ್ಲು ಹಾಕಿದರು. ಅದಕ್ಕೆ ಧಾರವಾಡ ಮೃತ್ಯುಪುರ ಅಡಿಗಲ್ಲು ಹಾಕಿದರು. ಸಹಸ ಮಾಳವಡವರು, ಆರ್ಶೇರಿ ಮಠದಿಂದ ಅಡಿಕ್ಟ್ ಆದಂತಹ ವಚನಗಳನ್ನು ಒಂದು ಆರಿಸಿ ಬಸವಣ್ಣವರ 1300 ವಚನಗಳನ್ನು ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸೊನ್ನೆಗೆ ಸಿದ್ದರಾಮೇಶ್ವರ ಮತ್ತು ಅಲಂಪುರಗಳ 4 ವಚನಗಳನ್ನು ಇದನ್ನ ಕಲ್ಲಿನಲ್ಲಿ ಪ್ರಾರಂಭ ಮಾಡಿದರು. ಈ ಸಾಗಿ ಬಂದು ಅವಾಗ ಈ ಸಿಮೆಂಟ್ ಉಪಯೋಗ ಮಾಡಿದ್ರ ಕಡಿಯೋದಿಲ್ಲ ಅಂತ ವಿಚಾರ ಮಾಡಿ ಅವು ಯಾವ ಪ್ರಕಾರ ಆದಿಲ್ ಸಾಹೇಬ್ ಬಿಲ್ಡಿಂಗ್ ಗಚ್ಚಿನಲ್ಲಿ ಇರ್ತದೋ ಅದೇ ಪ್ರಕಾರ ಸ್ವತಃ ಮಠದ ಮುಂದೆ ಗಚ್ಚನಿಗಳನ್ನ ಮಾಡಿ ಆ ಗಚ್ಚಿನಿಂದನೇ ಏನ್ ಮಾಡಿದ್ರು ಅಂದ್ರೆ ಆ ಬಿಲ್ಡಿಂಗ್ ಕಟ್ಟಬೇಕಂತ ಸಂಕಲ್ಪ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು. ಆ ಪ್ರಕಾರ 1972 ಪ್ರಾರಂಭವಾದ ಕೆಲಸ ಇದು 2000 ಇಸು ತನಕ ಸಾಗಿ ಬಂತು. ಒಂದು ಕಲ್ಲಿನ ವಚನಕ್ಕೆ ಮೊದಲ 250 ರೂಪಾಯಿ ಇತ್ತು. ಒಟ್ಟು ಸುಮಾರು ಒಂದು 700-800 ಕಲ್ಲುಗಳಲ್ಲಿ ಆ ವಚನ ಕೆತ್ತಿದ್ದಾರೆ. ಮುಂದೆ ಭಕ್ತರು 2000-20,000 ರೂಪಾಯಿ ಕೊಟ್ಟು ಪತ್ರಿಕೆಗಳು ಕೊಟ್ಟರು ಅಟೋಟಿ ಮುಗಿದು ಹೋಗಿತ್ತು. ಈ ಶಿಲಾವಚನ ಮಂಟಪ ಈ ಷಟ್ಕೋನಾಕರಿದ್ದು ಒಳಗೆ ಇದು ಕಂಬಗಳಿದಾವೆ. ಕಂಬ ಒಂದ್ರ ಮೇಲೆ ಒಂದು 3 ಕಂಬಗಳು ಅಂದ್ರೆ ಇದು ನಡುವ ಧೂಪಗಳಿದ್ದು ಆ ಕಂಬಗಳ ಮೇಲೂ ಕೂಡ ಈ ಚಿತ್ತಲಾಗಿ ಶರಣರ ವಚನಗಳನ್ನು ಕೂಡ ಆ ಕಂಬಗಳಲ್ಲಿ ಕೆತ್ತಲಾಗಿದೆ. ಶ್ರೀಗಳು ಎಷ್ಟೊಂದು ವಯಸ್ಸಾದ್ರೂ ಕೂಡ ಇನ್ನೂವರೆಗೂ ಕೂಡ ಇಂದು ಯುಗಾದಿಗೆ ಉಳಿವಿಗಾಗಿ ಪಾದಯಾತ್ರೆ ಮಾಡ್ತಾನೆ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ ಹೇಗಿತ್ತು? ಶ್ರೀಗಳು ಮೊದಲು ತಮ್ಮ ಸ್ವಇಚ್ಛೆ ಪ್ರಕಾರ ಕಾಶಿ ಪ್ರವಾಸ ಮುಗಿಸಿದ್ರು ಕೂಡ ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆಗೆ 16 ಭಕ್ತರು ಹುಡುಕೊಂಡು 32 ವರ್ಷ ಸತತವಾಗಿ ಉಳುವೆ ಪ್ರಯಾಣ ಮಾಡಿದರು. ಅವರು ವಯಸ್ಸು ಈಗ 95 ಆದರೂ ಕೂಡ ಇಲ್ಲಿವರೆಗೆ ಅವರು ತಮ್ಮ ಪಾದಯಾತ್ರೆಯನ್ನು ಬಿಟ್ಟು ಕೊಟ್ಟಿದ್ದಿಲ್ಲ. ಅವರು ಪಾದಯಾತ್ರೆಯಿಂದ ಇಂಥ ಈ ಅನುಕೂಲದ ವ್ಯವಸ್ಥೆಯಲ್ಲಿಯೂ ಕೂಡ ಅವರು ಪಾದಯಾತ್ರೆ ಮಾಡಿ
ತಮ್ಮ ಇಚ್ಛೆಯನ್ನು ಪೂರೈಸ್ತಿದ್ರು. ದಿನ ಶ್ರೀಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೈಹಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಶಾಶ್ವತವಾಗಿ ಮಠದಲ್ಲಿ ಇರ್ತಾರೆ. ಆದ್ರೆ ದೈಹಿಕವಾಗಿ ನಮ್ಮನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಇನ್ನು ವಿರಕ್ತ ಮಠದ ಅವರು ವಿರಕ್ತ ಸಂಪ್ರದಾಯದಂತೆ ಮಠದಲ್ಲಿ ದಾಸೋಹವನ್ನು ನಡೆಸ್ತಿದ್ರು. ದಾಸೋಹ ಇಲ್ಲಿ ನಿರಂತರ ಇತ್ತು. ಆದ್ರೆ ಉಳಿದ ಸ್ಥಳಗಳಲ್ಲಿ ದಾಸೋಹ ಒಂದು ಟೈಮ್ ಇಲ್ಲಿ 24 ತಾಸು ದಾಸ ನಡೀತು. ಅವರು ಜನಸಾಮಾನ್ಯರ ಸ್ವಾಮಿಗಳು. ಈ ಭಕ್ತರು ಸಣ್ಣವರಿರಲಿ, ದೊಡ್ಡವರಿರಲಿ, ಬಡವರಿರಲಿ, ಬಲ್ಲಿದಿರಲಿ ಎಲ್ಲರೂ ಶರಣಾಮ ಕಂಡು ಬಂದ ಭಕ್ತರಿಗೆ ತಮ್ಮ ಮಠದಲ್ಲಿ ವ್ಯವಸ್ಥೆ ಊಟದ ಬಂದು ಪ್ರತಿಯೊಬ್ಬರೂ ಪ್ರಸಾದ ತಗೊಂಡು ಹೋಗ್ಬೇಕು ಅಂದ್ರೆ ಅವ್ರ ಏಕೈಕ ಇಚ್ಛೆ ಆಗಿತ್ತು. ಬೇಕಾದಷ್ಟು ಮಂದಿ ಬಂದರೂ ಕೂಡ ಆಗಿಂದಾಗ ಪ್ರಸಾದ ಮಾಡಿ ಅವರಿಗೆ ಸಂತೃಪ್ತಿ ಪಡಿಸ್ತಿದ್ರು. ಈಗ ಈ ಮಾತೆ ಮಾದೇವಿ ಕಾರ್ಯಕ್ರಮಕ್ಕೆ ಕಲಬುರಗಿಯಿಂದ ಈ ಸಂಗಮಕ್ಕೆ ಬರುವ ಭಕ್ತರಿಗೂ ಕೂಡ ಆ 15 ದಿನ ಕೂಡ ಅವರು ಅವಿರತವಾಗಿ ಪ್ರಸಾದವನ್ನು ಪೂರೈಸ್ತಿದ್ರು. ಈಗ ನಮ್ಮನ್ನು ಅಗಲಿ ಹೋದರೂ ಕೂಡ ಅವರು ಎಲ್ಲರ ಇದರಲ್ಲಿ ಚಿರಸ್ಥಾಯಿ ಉಳಿದಾರ. ಅವರು ಮಾಡಿದ ಕೆಲಸ ಅಜರಾಮರ. ಈಗೆಲ್ಲರೂ ನಾವು ಮಂಟಪ ಕಟ್ತೀವಿ, ಮಂಟಪ ಮಾಡ್ತೀವಿ, ಲಿಂಗ ಮಾಡ್ತೀವಿ ಅಂದಾಗ ಅದು ಏನಾಗ್ತದ ಆ ಒಂದು ದಿನಕ್ಕೆ ನೆನಪು ಹೋಗ್ತದೆ. ಈ ಏನು ವಚನಶೀಲ ಮಂಟಪ ಅದಲ್ಲ, ಇದು ಇನ್ನು ಮುಂದೂ ಕೂಡ ಇದು ಸ್ಥಿರತೆ ಉಳಿತದೆ. ಯಾವುದೇ ಕೆಲಸ ಇವ್ರು ಮಾಡಿದ್ದು ಇದು ಏನದಂದ್ರೆ ಸ್ಥಿರಸ್ಥಾಯಿಗಳು ಅಂತ ಕೆಲಸವನ್ನು ಇವ್ರು ಮಾಡ್ಯಾರ ಅಂತ ಹೇಳಿ ನನ್ನ ಅಭಿಪ್ರಾಯ. ಕೂಡ ವಚನಗಳಲ್ಲಿ ಶಿಲೆಯಲ್ಲಿ ಕೆತ್ತಿಸಿ ಒಂದು ಅಜರಾಮರವಾಗಿರುವಂತಹ ಒಂದು ಅದೇ ತರನಾಗಿ ಒಂದು ವಯಸ್ಸಾದ ಪಾದಯಾತ್ರೆಯಲ್ಲೇ ಒಂದು ಪ್ರವಾಸ ಮಾಡುವಂತದ್ದು ಒಂದು ದಾಸೋಹ ಯಾರೇ ಭಕ್ತರು ಕೂಡ ದಾಸೋಹ ಮೂರ್ತಿ ಆಗಿದ್ರು ಶ್ರೀಗಳು. ಯಾರೇ ಪ್ರಸಾದ ಮಾಡಲಿ ಪ್ರಸಾದ ಅವರ ಒಂದು ಇದಿತ್ತು. ಅವರು ನಮ್ಮನ್ನು ಇವತ್ತು ದೈವಿಕವಾಗಿ ಹೋದ್ರು ಕೂಡ ಸ್ಥಿರಸ್ಥವಾಗಿ ನಮ್ಮ ಮಠದಲ್ಲಿ ಇದ್ದಾರೆ ಅಂತೇಳಿ ಸರ್ ಒಳ್ಳೆಯ ಒಂದು ಬಾಂಧವ್ಯದಿಂದಿದ್ರು. ಯಾವುದೇ ಒಂದು ಇವರು ಕೂಡ ಆಧುನಿಕ ವಚನಕಾರರಾಗಿರುವುದರಿಂದ ಶ್ರೀಗಳ ಜೊತೆಗೆ ಸಾಕಷ್ಟು ಒಂದು ಶ್ರೀಗಳ ಮೇಲಿನ ಒಂದು ಕೃತಿಗಳನ್ನು ಬರೆದಿದ್ದಾರೆ. ಆಧುನಿಕ ವಚನಗಳನ್ನು ಬರೆದು ಇವತ್ತಿನ ದಿನ ಇದು ಮಾಡಿದ್ರೆ ಶ್ರೀಗಳ ಜೊತೆ ಒಳ್ಳೆಯ ಒಡನಾಟ ಹೊಂದಿರುವಂತಹ ಜೊತೆ ಅವರ ಒಂದು ಜೀವನ ಚರಿತ್ರೆ, ಶ್ರೀಗಳ ಒಂದು ಜೀವನ ಚರಿತ್ರೆ ಸಂಕ್ಷಿಪ್ತವಾಗಿ ಕೇಳೋದು. ಅಪ್ಪಗಳವರು ಬೀಳಿಗೆ ನಾಗರಾಜದವರು, ಅವರ ತಾಯಿ ಹುಚ್ಚಮ್ಮ, ತಂದೆ ವೀರಯ್ಯನವರು. ಅವರು ಯಾವುದೇ ಡಿಗ್ರಿ ಅದು ಕಲಿಯಾರದೆ ಬಡತನದ ಜಂಗಮ ಕುಟುಂಬದಲ್ಲಿ ಬಂದು ಅವರು ಕೇವಲ ಬಾಗಲಕೋಟೆಯ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲ್ತರು. ಆಗ ಮುಂದೆ ಇವರು ಇಂಗಳೇಶ್ವರ ಭಕ್ತರು. ಈಗ 1934ರಲ್ಲಿ ಏನು ಒಂದು ಮಂಟಪ 63 ಮಂಟಪ ಪೂಜೆ ಮಾಡಿದ ಆ ಸಿದ್ಧಲಿಂಗೇಶ್ವರಗಳು ಅಗಲಿದ ನಂತರ ಈ ಮಠವು ಬಡವಾಗಿತ್ತು. ಆವಾಗ ಇಂಗಳೇಶ್ವರ ಭಕ್ತರು ಹೋಗಿ ಈ ಅಪ್ಪವನ್ನು ಗುರಿ ತಿಳ್ಕೊಂಡು 1948ರಲ್ಲಿ ಈ ಇಂಗಳೇಶ್ವರ ವಿರಕ್ತ ಮಠಕ್ಕೆ ಇವರಿಗೆ ಪೀಠಾಧಿಪತಿಯನ್ನಾಗಿ ಮಾಡಿದರು. ಆಗ ಇವರು ಬಂದು ಮಠವನ್ನು ನೋಡಿ ಜಿಗಿಸಿಕೊಂಡಿದೆ. ಮಠದಲ್ಲಿ ಪಾಳು ಬಿದ್ದು ಏನೂ ಇದ್ದಿದ್ದಿಲ್ಲ, ಕೇವಲ ಮಠ ಹಾಳು ಬಿದ್ದಿತ್ತು. ಇರುವ 10 ಎಕರೆ ಜಮೀನು ಕರಿಕೆಯಿಂದಿತ್ತು. ಆದರೂ ಅದಕ್ಕೆ ಯಾವುದೋ ಅಲ್ಲಾಡದೆ ಅವರು ಸಿದ್ಧಲಿಂಗೇಶ್ವರನಲ್ಲಿ ಭಕ್ತಿ ಇಟ್ಟು ಅವರು ಇದು ಹಂಪಿಯ ಜಮುನಾಥ ಬೆಟ್ಟಕ್ಕೆ ಹೋಗಿ 63 ದಿನಗಳವರೆಗೆ ತಮ್ಮ ಆತ್ಮ ಸಂತೃಪ್ತಿ ಪ್ರಕಾರ ಅನುಷ್ಠಾನಗೈದು ಮರಳಿ ಮಠಕ್ಕೆ ಬಂದು ತಮ್ಮ ಮಠದ ದೇಶಕ್ಕಾಗಿ ಮಠದ ಉದ್ಧಾರಕ್ಕಾಗಿ ಶ್ರಮಿಸಿದರು. ಅವರು 1956ರಲ್ಲಿ ಅವರು ಪುರಾಣ ಪಂಡಿತರು, ವಾಕ್ಪಟುಗಳು, ಸಂಸ್ಕೃತ ಮೂಲ ಇದ್ದಿದ್ದರಿಂದ ಅವರು ಪುರಾಣವನ್ನು ಸರಾಗಿ ವಾಚನ ಮಾಡ್ತಿದ್ರು. ಮೊದಲು ಅವರು ಪುರಾಣ ಹೇಳಿದ್ದು ದಾವಣಗೆರೆ ಬಕ್ಕೇಶ್ವರ ಬದಲಾವಣಾ ಮಂಡಳಿಯಲ್ಲಿ. ಆಮೇಲೆ ಅವರು 1956ರಲ್ಲಿ ತಮ್ಮ ಸ್ವ ಇಚ್ಛೆಯಿಂದ ಇಂಗಳೇಶ್ವರ ಭಕ್ತರನ್ನು ಕರೆದುಕೊಂಡು ಇಂಗಳೇಶ್ವರ ವಿರಕ್ತ ಮಠದಲ್ಲಿ ಪುರಾಣ ಪ್ರಾರಂಭ ಮಾಡಿದರು. ಅವಾಗ ಅವರು ಅವಿರತವಾಗಿ 9 ತಿಂಗಳವರೆಗೆ ಪುರಾಣ ಪಠಣ ಮಾಡಿ ನಮಗೆ ಜನರಿಗೆ ಪುರಾಣ ಉಣಿಸಿದರು. ಮೊದಲ 3 ತಿಂಗಳು ಬಸವಣ್ಣನ ಪುರಾಣ ಹೇಳಿ, ನಂತರ 6 ತಿಂಗಳವರೆಗೆ ಭೂಮತ್ರ ಕಾಂಡ ಅಂತೇಳಿ 32 ಅಧ್ಯಾಯದ ಒಂದು ಸಂಸ್ಕೃತ ಕಠಿಣದ ಶಬ್ದ ಇದ್ದಂತಹ ಪುರಾಣವನ್ನು ಹೇಳಿ ಜನರ ಮನೆಗೆದ್ದರು. ಆಗ ಜನರು ಇವರ ಇದಕ್ಕೆ ಮಾರು ಹೋಗಿ ಅವರು ಹೇಳಿದಂತೆ ಮಾಡಿದಾಗ ಅವರು ಅವಾಗ ಹಾಳು ಬಿದ್ದ ಮಠಕ್ಕೆ ಒಂದು ಹೊಸ ರೂಪ ತಂದು ಕೊಟ್ಟರು. ಅದಲ್ಲದೆ ಕೂಡ ತಮ್ಮ ಮೊದಲೇ ಇದ್ದ ಸಿದ್ಧಲಿಂಗೇಶ್ವರಗಳ ಗದ್ದಿಗೆ ಮತ್ತು ಅದಕ್ಕಿಂತಲೂ ಚನ್ನಬಸವಳ ಗದ್ದಿಗೆಯನ್ನು ನಿರ್ಮಾಣ ಮಾಡಿ ಮಠವನ್ನು ಒಳ್ಳೆಯ ಒಂದು ಊರ್ಜಿತಾವಸ್ಥೆಗೆ ತಂದು ನಿಲ್ಲಿಸಿದ್ದಾರೆ. ಅವರು ಯಾವಾಗಲೂ ಬಡ ಮತ್ತು ಭಕ್ತರಿಲ್ಲದೆ ಭಕ್ತರ ಸಂಬಂಧನೇ ವಿಚಾರ ಮಾಡ್ತಿದ್ರು. ಬಂದ ಜನರು ಅವರ
ಆರೋಗ್ಯ ವಿಚಾರಕ್ಕಿಂತ ಮೊದಲ ಭಕ್ತರ ಆರೋಗ್ಯವನ್ನೇ ಅವರು ವಿಚಾರ ಮಾಡಿ ಏಳು ಪೀಳಲ್ಲ ಎಲ್ಲರನ್ನು ಆಶೀರ್ವಾದ ಮಾಡುತ್ತಿದ್ದರು. ಆಮೇಲೆ ಅವರು ಮುಂದೆ ಅವರು ಭಾರತದ ತುಂಬ ಅಡ್ಡಾಡಿ ಮೊದಲು ಅಥಣಿ, ಆಮೇಲೆ ಕಾಶಿ, ರಾಮೇಶ್ವರ, ಕಾಶಿ, ಇದು ಕೇದಾರ, ಈ ಪ್ರವಾಸಗಳನ್ನು ಮಾಡಿ ಆಮೇಲೆ ಎಡೆಬಿಡದೆ ಪಾದಯಾತ್ರೆ ಮಾಡಿ ಇವರು ಅನುಭವ ಮಾಡಿ ದುಡ್ಡು ಕಳಿಸಿ ಅವರು ಒಟ್ಟು ಟೋಟಲ್ 37 ಪಾದಯಾತ್ರೆಗಳನ್ನು ಮಾಡಿದ್ದಾರೆ ತಮ್ಮ ಜೀವನದ. ಅವರು ಪಾದಯಾತ್ರೆಯಿಂದ ಅವರು ಮತ್ತು ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರು ಪಾದಯಾತ್ರೆಯನ್ನು ಬಿಟ್ಟಿದ್ದಿಲ್ಲ, ಪಾದಯಾತ್ರೆ ಮುಖಾಂತರ ಪ್ರಯಾಣ ಮಾಡ್ತಿದ್ದಾರೆ.